ಫಾದರ್ ಅವ್ರು ಯಾವಾಗಲೂ ಅವರ ಎಸ್ ಎಂ ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು. ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಈ ಥರ ಒಂದು ಸೊಫಿಸ್ಟಿಕೇಟೆಡ್ ಸಿ ಎಮ್, ಇಲ್ಲಾಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್ ಎಂ ಕೃಷ್ಣ ಅವ್ರ ಥರ ಇರಬೇಕಂದ್ರೆ ಶಿಸ್ತು ಅವ್ರು ಮಾಡೋ ಕೆಲಸದಲ್ಲಿರ್ಬೋದು. ಆಮೇಲೆ ಎಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನ ಅವ್ರ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ಆಮೇಲೆ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು. ಅವರ ಸನ್ನಿಲ್ಲ ಇರ್ಬೋದು, ಅವರ ಇಡೀ ಫ್ಯಾಮಿಲಿ ಜೊತೆಲೆಲ್ಲ ಪ್ರೇಮ ಆಂಟಿ ಇರ್ಬೋದು, ಎಲ್ಲ ಜೊತೆಲೂ ಒಂದು ನಂಟಸ್ತನ ಆಯಿತು. ಇವತ್ತು ಖಂಡಿತ ದುಃಖ ಆಗುತ್ತೆ, ಯಾಕಂದರೆ ವಯಸ್ಸು ಎಷ್ಟೇ ಆದ್ರೂ ಹೋದರೆ ಲಾಸ್ ಅಂತ ಲಾಸನ್ನೇ. ಯಾಕಂದರೆ ಇವ್ರು ಹೇಳ್ಬೋದು 92 years ಆಗಿದೆ, ಬಟ್ ಆದ್ರೂ ಅವ್ರ ಲೈಫ್ ಫುಲ್ಫಿಲ್ ಆಗಿದ್ರೂ ಒಂದು ಮನಸ್ಸಲ್ಲಿ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ, ಒಂದು ಲಾಸ್ನ ಇದು ಮಾಡೋಕ್ಕೆ. ಸೊ ದೇವರ ಶಕ್ತಿ ಕೊಡಲಿ, ಅವರ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. Sir, Karnataka's biggest political stalwart, S.M. Krishna, has unfortunately passed away. Do you remember any moments that you have had with him? The moment whenever we come, I think the same doctor did for me also. So when I came to meet him, ಮೇಡಮ್ ಹೇಗಿತ್ತು ಮೇಡಮ್ ಅವಾಗ ಆನಂದ್ ಕುಮಾರ್ ಸರ್ ಇದ್ದಾಗ, ಇವರಿದ್ದಾಗ ಯಾವ ರೀತಿ ಕೆಲಸಗಳಾಗ್ತಿತ್ತು ನಿಮ್ಮ ಗಮನಕ್ಕೆ ಏನಾದರೂ ಆ ಮೂಮೆಂಟ್ ಮೇಡಮ್ ಏನಾದರೂ? ಅದೇ ಬೇಕಾದಷ್ಟು ಅಂದರೆ ಬೆಂಗಳೂರು ಅದು ಯಾವಾಗ ಅಂತಂದರೆ ಅಟಲ್ಜಿ ಅವರು ಪ್ರಧಾನಮಂತ್ರಿಗಳಾದ ಪ್ರಾರಂಭದ ದಿನದಲ್ಲಿರ್ಬೋದು, ಇಲ್ಲಿ HAL ಏರ್ಪೋರ್ಟನ್ನು ಅದನ್ನು ಅಂತಾರಾಷ್ಟ್ರೀಯ ವಿಮಾನ ದರ್ಜೆಗೆ ಏರಿಸಿರೋದು, ನಂತರ ಈಗ ದೇವನಹಳ್ಳಿ ಏರ್ಪೋರ್ಟ್ಗೆ ಸಹಿ ಮಾಡೋ ಆ ಸಂದರ್ಭ ಇರ್ಬೋದು, ಅದು ದೇವನಹಳ್ಳಿ ಏರ್ಪೋರ್ಟನ್ನು ಮತ್ತೆ ಅದನ್ನು ಕಟ್ಟುವಂತಹ ದಿನಗಳು, ಮೆಟ್ರೋ ಪ್ರಾರಂಭ, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂಥೇಳಿ 4,500 ಮನೆಗಳ ಸ್ಯಾಂಕ್ಷನ್ ಆಯಿತು. ಬೆಂಗಳೂರಿನಲ್ಲಿ ಸ್ಲಮ್ ಮುಕ್ತ ಬೆಂಗಳೂರು ಮಾಡಬೇಕು ಅಂಥೇಳಿ. ಹೀಗೆ ಪ್ರತಿ ಸಂದರ್ಭದಲ್ಲೂ ಅವರ ಒಡನಾಟ ಇತ್ತು. ಕಾವೇರಿಯ ಒಂದು ಸೊಲ್ಯೂಷನ್ ಕೊಡಬೇಕು, ಭಾಳ ಸಮಸ್ಯೆ ಆಗ್ತಾಯಿತ್ತು. ಪ್ರತಿ ವರ್ಷ ಒಂದು ದೊಡ್ಡ ಗಲಾಟೆ ಕಾವೇರಿ ಬಗ್ಗೆ. ಅದಕ್ಕೆ ಸ್ವತಃ S.M. ಕೃಷ್ಣ ಅವರು ದೆಹಲಿಗೆ ಬಂದಾಗೆಲ್ಲ ಅನಂತಕುಮಾರ್ ಅವರು ಅಟಲ್ಜಿ ಅವ್ರ ಜೊತೆಗೆ ಶ್ರೀಮತಿ ಜಯಲಲಿತಾ ಅವ್ರನ್ನ ಕರೆದು ಮಾತುಕತೆ ಸಂಧಾನ ನಡೆಸೋದು, ನಂತರ ಅದಕ್ಕೊಂದು ಟ್ರಿಬ್ಯುನಲ್ ಮಾಡಿದ್ದು, ಲೀಗಲ್ ಫೈಟ್ ಮಾಡೋದು. ಯಾಕಂದರೆ ಬರೀ ಸಂಧಾನದಿಂದ ಆಗಲ್ಲ, ಇದನ್ನು ಲೀಗಲಿ ಅದಕ್ಕೊಂದು ಉಪಾಯ ಕೊಡುವಂಥದ್ದಿರ್ಬೋದು. ಅದಾದ ಮೇಲೆ ಒಂದು ಅದಮ್ಯ ಚೇತನ ಸ್ಥಳ. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿರುವಂಥ ಸಂದರ್ಭದಲ್ಲಿ ಇಡೀ ದೇಶ ಶೋಕದಲ್ಲಿತ್ತು. ಏನು ಮಾಡಬೇಕು ಅಂತ ಇಲ್ಲದೆ ಇರೋವಂಥ ಸಂದರ್ಭದಲ್ಲೂ ಅನಂತಕುಮಾರ್ ಅವರು, S.M. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಅವರಿಬ್ಬರು ಸೇರಿ S.M. ಕೃಷ್ಣ ಅವರ ಅವರು 3 ಜನ ಸೇರಿ ಇದು ನೋಡಿ ಯಾವುದು ಅಸಾಧ್ಯ ಅಂತ ಆಗೋಗಿತ್ತು. ರಾಜ್ಕುಮಾರ್ ಅವರು ಸಿಗುತ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರನ್ನ ಹುಡುಕಿ ಸುರಕ್ಷಿತವಾಗಿ ವಾಪಸ್ ತಂದಿರುವಂಥದ್ದು. ಈ ಥರ ಒಟ್ಟಿಗೆ ಸಹೋದರರ ರೀತಿ, ಒಂದೇ ಪಕ್ಷದವರ ರೀತಿಯಲ್ಲಿ ಅವರಿಬ್ಬರು ಕೆಲಸ ಮಾಡ್ತಾಯಿದ್ರು. ನಂತರ ಅನಂತಕುಮಾರ್ ಅವರು ಅವ್ರನ್ನ ಬಿಜೆಪಿಗೂ ಕರೆ ತಂದಿದ್ದು. ಹೀಗೆ ಬಹಳ ಆತ್ಮೀಯ ಒಡನಾಟ ಇದ್ದಾರೆ. S.M. ಕೃಷ್ಣ ಅಗಲಿಕೆಗೆ H. ವಿಶ್ವನಾಥ್ ಕೂಡ ಸಂತಾಪ ಸೂಚಿಸಿದ್ದಾರೆ. ನಾವು ವಿದ್ಯಾರ್ಥಿಗಳಿದ್ದಾಗ ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗ್ತಾ ಇದ್ವಿ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅವರ ಸಂಪುಟದಲ್ಲಿ ನನಗೆ ಒಂದು ಸ್ಥಾನವನ್ನ ಕೂಡ ನೀಡಿದ್ರು ಅನ್ನೋದನ್ನ ನೆನಪು ಮಾಡಿಕೊಂಡಿದ್ದಾರೆ. ಸರ್ಕಾರದ ಆದ್ಯತೆಗಾಗಿ ನನಗೆ ಆ ಸ್ಥಾನವನ್ನ ನೀಡಿದ್ರು, ಆಗ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆಯಿತು ಅಂತ H. ವಿಶ್ವನಾಥ್ ನೆನಪು ಮಾಡ್ಕೊಳ್ತಿದ್ದಾರೆ. S.M. ಕೃಷ್ಣ ಅವರನ್ನ ಬಿಸಿ ಊಟದ ವ್ಯವಸ್ಥೆಯನ್ನು ಕೂಡ ಅವರೇ ಜಾರಿಗೆ ತಂದ್ರು ಅನ್ನೋದನ್ನ ಕೂಡ H. ವಿಶ್ವನಾಥ್ ನೆನಪು ಮಾಡಿಕೊಂಡಿದ್ದಾರೆ. ಬಹಳ ಅತ್ಯಾಪ್ತರು. ರಾಜಕೀಯವಾಗಿ S.M. ಕೃಷ್ಣ ಅವರ ಮೇಲೆ ಅಪಾರ. S.M. ಕೃಷ್ಣ ನಿಧನ ಆಗಿರುವಂಥದ್ದು, ಅವರ ಜೊತೆ ಸಾಕಷ್ಟು ಒಡನಾಟ ಹೊಂದಿದ್ದಂಥ ಮತ್ತು ಅವರ ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿ ಆಗಿದ್ದಂಥ ಮತ್ತು ಅವರ ವಿಚಾರಣೆ ಸಾಕಷ್ಟು ಬಲ್ಲಂತಹ H. ವಿಶ್ವನಾಥ್ ಅವರು ನಮ್ಮ ಜೊತೆ. ಬಹುಶಃ S.M. ಕೃಷ್ಣ ಅವರ ಬಗ್ಗೆ H. ವಿಶ್ವನಾಥ್ ಅವ್ರಿಗಷ್ಟು ಗೊತ್ತಿರುವಂಥದ್ದು ಮತ್ತು ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಸಂಗತಿಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಆ ಮಟ್ಟಿಗೆ ಇರುವಂಥದ್ದು. ಸರ್, S.M. ಕೃಷ್ಣ ಫಸ್ಟ್ ನಿಧನ ಆಗಿರುವಂಥದ್ದು, ಎಲ್ಲ ಕಡೆ ಸಂತಾಪ ಇರುವಂಥ, ನೀವು ಅವ್ರ ಜೊತೆ ಬಹಳಷ್ಟು ಅಂದರೆ ಒಡನಾಟ ಇದ್ದಂತು. ಏನನ್ಸುತ್ತೆ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದ್ದಂತು? ನಾವೆಲ್ಲ ಸ್ಟೂಡೆಂಟ್ಸ್ಗಳಾಗಿದ್ದಾಗ ಅವ್ರ ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ಹೋಗ್ತಾ ಇತ್ತು. ಹಾಗಾಗಿ ಅವರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಅವರ ಸಂಪುಟದಲ್ಲಿ ಸಚಿವ ಸಹೋದ್ಯೋಗಿಯಾಗಿ ನೇಮಿಸಿಕೊಂಡ್ರು. ಅವಾಗ ನನಗೆ ಶಾಲಾ ಶಿಕ್ಷಣ ಮಂತ್ರಿ ಕೊಟ್ಟರು. ಜೊತೆಯಲ್ಲಿದ್ದವರೆಲ್ಲ, ಏನು ಸರ್ ಈ ಮಂತ್ರಿ ಕೊಟ್ಟಿದ್ದೀರಿ ಅವರಿಗೆ,
ಭಾಳ ಯಾವ್ದಾರು ಇನ್ನೂ ಒಳ್ಳೆ ಇದಕ್ಕಿಂತ ಒಳ್ಳೇದು ಯಾವುದು? ಯಾಕೆಂದ್ರೆ ನನ್ನ ಆದ್ಯತೆ, ನನ್ನ ಸರ್ಕಾರದ ಆದ್ಯತೆ ಅಕ್ಷರ ಮತ್ತು ಆರೋಗ್ಯ. ಹಾಗಾಗಿ ವಿಶ್ವನಾಥ್ಗೆ ಅಕ್ಷರದ ಕೊಟ್ಟಿದ್ದೇನೆ. ನಾನು ಕೂಡ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು, ಬಹುಶಃ ನಾವು ಶಿಕ್ಷಣದಲ್ಲಿ ಅವ್ರ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಮಧ್ಯಾಹ್ನದ ಬಿಸಿಯೂಟ ಜಾರಿಗೆ ತರಬೇಕಾದ್ರೆ ಆ ಘಟನೆ ಏನಂತ ನೆನೆಸ್ಕೊಳ್ತೀರಾ ಸರ್? ಮಧ್ಯಾಹ್ನದ ಊಟ ಜಾರಿಗೆ ತರಬೇಕಾದ್ರೆ ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಕಲ್ಕುಟಿಗರ ಹೆಣ್ಣು ಮಗಳು ಮಗುನೇ ಮಾರಿಬಿಡ್ತಾಳೆ. ಆವಾಗ ದೊಡ್ಡ ಗಲಾಟೆ ಆಗುತ್ತೆ. ಕೃಷ್ಣ ಅವ್ರು ನನ್ನನ್ನೇ ಅಲ್ಲಿ ಹೋಗಿ ಸರಿ ಮಾಡಿ ಬನ್ನಿ ಅಂತಾರೆ. ನಾವು ಮತ್ತು ಅಧಿಕಾರಿಗಳೆಲ್ಲ ಹೋಗಿ ಆ ಮಗುನ ಮತ್ತೆ ವಾಪಸ್ ತಗೊಂಡು ತಾಯಿ ಮಗುನ ಡೆಸ್ಟಿಟ್ಯೂಟ್ ಹೋಗ್ಬಿಟ್ಟು ನಾವು ಹೈದರಾಬಾದ್ ಏರ್ಪೋರ್ಟ್ಗೆ ಬರ್ತಾ ಇರ್ಬೇಕಾದ್ರೆ ಈಗ ಮಧ್ಯಾಹ್ನ 3 ಗಂಟೆ ನಾನು ಪಾನ್ ಹಾಕೋತಾ ಇದ್ದೆ. ಪಾನ್ ಉಗಿಲಿಕ್ಕೆ ಕಾರಿಂದ ಇಳಿದು ನಿಂತಿದ್ದು ನಾವು. ಒಂದು ಹೆಣ್ಮಗಳು ಆ ಬಿಸಿಲಲ್ಲಿ, ಸುಡು ಬಿಸಿಲಲ್ಲಿ ಕಾಲ್ಗೆ ಚಪ್ಪಲಿ ಇಲ್ಲ, ಬರಾಬರ ಹೋಗ್ತಾ ಇದ್ದಾಳೆ. ನಾವು ಯಾಕಮ್ಮ ಇಷ್ಟು ಭಾಳ ದೌಡ್ ಹೋಗ್ತಾ ಇದೆಯಲ್ಲ? ಇಲ್ರಿ ಸರಿ, ನಾನು ಕೂಲಿಗೆ ಬಂದಲ್ರಿ, ಕೂಲಿಗೆ ಹೋಗೋ ಮುನ್ನ ನನ್ನ ಮಗುನ ಶಾಲೆಗೆ ಬಿಟ್ಟು ಬಂದಿದ್ರಿ. ಇಷ್ಟೊತ್ತಾಯ್ತು. ಅದು ಅನ್ನಕ್ಕೆ ಯಾರ ಮನೆ ಬಾಗಿಲು ಬಿಡಿತಾ ಇದ್ವು. ಏನಾದರೂ ತಿನ್ನಿಸ್ಬಿಟ್ಟು ಬರ್ಲಿಕ್ಕೆ ಹೋಗ್ತೇನೆ, ತಾಯಿ ಕರುಳು ಅಂತ. ಆಗ ಹೋಗ್ಲಿ ಮನೇಲಿ ಮಾಡಿ ಇಟ್ಟಿದ್ದೀಯಾ ತಿನ್ನಿಸ್ಲಿಕ್ಕೆ ಅಂತ ಕೇಳಿದ್ವು ನಾವು. ಇಲ್ರಿ ಸರ, ಮತ್ತೆ ಅಲ್ಲಿ ಹೋಗಿ ಬೇಡಿ ಅದಕ್ಕೆಲ್ಲರೂ ತಿನ್ನಿಸ್ಬಿಟ್ಟು ಬರ್ಬೋದು. ಮನೇಲಿ ಏನಿಲ್ಲ, ಮಗು ತಿನ್ನಿಸ್ಲಿಕ್ಕೆ ಅರ್ಧ ದಿವಸ ಕೆಲಸ ಹೋಯಿತು. ಆಗ ನಾನು ನಮ್ಮ ಅಧಿಕಾರಿಗಳಿಗೆ ಕೇಳಿದ್ರೇನ್ರಿ, ಆ ಯಮ್ಮನ ಕೂಗು ಕೇಳಿದ್ರ? ಮನೇಲಿ ಏನಿಲ್ಲ, ಆದರೂ ತಾಯಿ ಕರುಳು ಸಮಯ ಏನಾದರೂ ಮಾಡಬೇಕು. ಈ ಸರ್ಕಾರ, ಯಾವ್ದಾದ್ರು ಸರ್ಕಾರಕ್ಕೆ ಕಣ್ಣು, ಮೂಗು, ಕಿವಿ, ಹೃದಯ ಇದ್ರೆ ಈ ಅಮ್ಮನ ಮಾತಿನ ಬಹಳ ಗಂಭೀರವಾಗಿ ತಗೊಂಡು ಮಧ್ಯಾಹ್ನ ಮಕ್ಕಳು ಊಟ ಕೊಡಬೇಕು. ಅಲ್ಲಿಂದ ನೆಕ್ಸ್ಟ್ ಡೇನೆ ಮೀಟಿಂಗ್ಗಳು ಶುರು ಮಾಡಿದ್ರು. ಬಹಳ ದೊಡ್ಡದಾಗಿ ಆಯಿತು. ಅದು ಪ್ರಾರಂಭ ಆಗಿದ್ದ ಆ ಯಮ್ಮ ನೋಡಿ, ಇದೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನರು ಸರ್ಕಾರಕ್ಕೆ ಪಾಠ ಹೇಳ್ಕೊಡ್ತಾರೆ. ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ ಅದನ್ನು ಗಂಭೀರವಾಗಿ ಮುಂದಕ್ಕೆ ಏನು ಮಾಡಬೇಕು ಅದನ್ನು ಸರ್ಕಾರ ಯೋಚನೆ ಮಾಡಬೇಕು. ಇದು ಸರ್ಕಾರದ ನೀತಿ ಆಗಬೇಕು. ಹಾಗಾಗಿ ಎಸ್.ಎಂ. ಕೃಷ್ಣರವ್ರ ಸರ್ಕಾರ ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡ್ತು. ಸರ್ಕಾರದಲ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ. ಆವಾಗ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮಾಡಿದ್ರು ರೈತರಿಗೆ. ಕೇವಲ 5 ರೂಪಾಯಿಗೆ ಸಹಕಾರಿ ಮೆಂಬರ್ಶಿಪ್ಗೆ 3 ಲಕ್ಷ ರೂಪಾಯಿ ತನಕ ಹಾರ್ಟ್ ಆಪರೇಷನ್, ಕಿಡ್ನಿ, ಹೆಣ್ಮಕ್ಳು ಯೂಟ್ರಸ್ ಆಪರೇಷನ್, ಅದು ಇದು ಬೇಕಾಟಾಯಿತು. ಅದ್ರ ಜೊತೆಗೆ ದಿ ವುಮನ್ ಎಂಪವರ್ಮೆಂಟ್, ಹಕ್ಕು ಬಾಧ್ಯತೆಗಳ ರಕ್ಷಣೆಗೋಸ್ಕರ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಶುರುವಾಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಬೆಳೀತು. ಇವತ್ತು 2,000 ಕೋಟಿ ರೂಪಾಯಿ ಇದೆ ರಾಜ್ಯದಲ್ಲಿ ಹೆಣ್ಮಕ್ಳ ಸೇವಿಂಗ್ಸ್. ಅದು ಸೇವಿಂಗ್ಸ್ ಅವರ ಸಚಿವ ಸಂಪುಟದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ರು? ಸೊ ಅಂದ್ರೆ ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಇತ್ತು? ಆಡಳಿತಾತ್ಮಕವಾಗಿ ನಮ್ಗೆ ಹೇಳ್ತಾ ಇದ್ರು. ಯಾರಾದ್ರೂ ಬಹಳ ಹಿರಿಯಕರು, ಪಾಪ ವಯಸ್ಸಾದವರು, ಏನ್ ಸ್ವಾಮಿ ನಿಮ್ಮ ಅಧಿಕಾರ